ಹಾಯ್, ಪ್ರೈಸ್ ದ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಇದು ನಾಗಮರ್ಪಳ್ಳಿ, ಅವರ ತಾಲೂಕು, ಬೀದರ್ ಜಿಲ್ಲೆ. ಈ ಒಂದು ಸ್ಥಳದಲ್ಲಿ, ಈ ನಾಗಮರ್ಪಳ್ಳಿ ಎಂಬ ಊರಿನಲ್ಲಿ ಕರ್ತನ ವಾರ್ತೆಯನ್ನು ಸಾರುವ ಹಾಗೆ ದೇವರು ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರ. ನನಗೆ ಹತ್ತಿರುವಂಥದ್ದು ಬೋರೆ ಮರ, ಭಾಳ ಚಂದವಾಗಿರೋ ಮರ. ಇದ್ರ ಹಣ್ಣು ಚೆನ್ನಾಗಿರ್ತದೆ. ನಾವು ಚಿಕ್ಕ ವಯಸ್ಸಲ್ಲಿ ಈ ಹಣ್ಣಿಗೋಸ್ಕರ ಓಡೋಗ್ತಿದ್ವಿ, 1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ವಿ ಅದನ್ನು ತಿನ್ಲಿಕ್ಕೋಸ್ಕರ. ಆ ಮರಕ್ಕೆ ಖುಷಿ ಆಗ್ತಾ ಇದೆ. ಯೇಸು ಸ್ವಾಮಿಯನ್ನು ನೋಡ್ಲಿಕ್ಕೆ ಜಕ್ಕಾಯ ಮರದ ಮೇಲೆ ಹತ್ಕೊಳ್ತಾನೆ. ಆ ಮರದ ಮೇಲೆ ಹತ್ಕೊಂಡು ಯೇಸು ಸ್ವಾಮಿಗೋಸ್ಕರ ವೇಟ್ ಮಾಡ್ತಾನೆ, ಕಾಯ್ತಾನೆ. ಆತನ ನೋಡೋದಕ್ಕೆ ಹಂಬಲ ಪಡ್ತಾನೆ. ಆದರೆ ಅವನ ಒಂದು ದೀನತೆ, ಅವನೆಷ್ಟೇ ರಿಚ್ ಪರ್ಸನ್ ಆಗಿದ್ರು ಕೂಡ, ಅವನೆಷ್ಟೇ ದೊಡ್ಡ ಮನುಷ್ಯನಾಗಿದ್ರು ಕೂಡ, ದೇವರು ಒಂದು ದೊಡ್ಡ ಕೃಪೆಯನ್ನು ಕೊಡ್ತಾರೆ ಅಂತಂದ್ರೆ ಅವನ ಹತ್ರಕ್ಕೆ ಬರ್ತಾನೆ. ಅವನ ದೊಡ್ಡಸ್ತಿಕೆ ನೋಡಿ ಬರಲ್ಲ, ಅವನ ಹತ್ರ ಹಣ ಇದೆ ಅಂತ ನೋಡಿ ಬರಲ್ಲ, ಅವನು ಸುಂಕದ ವಸೂಲಿಗಾರ, ಗುತ್ತಿಗೆದಾರ ಅಥವಾ ಸ್ಟ್ಯಾಂಡರ್ಡ್ ಮ್ಯಾನು ಅಂತ ಹೇಳಿ ಬರಲ್ಲ. ಅವನ ಹತ್ರ ಸಾಕಷ್ಟು ಸಂಪತ್ತಿದೆ ಅಂತ ಬರಲ್ಲ. ಅವನಲ್ಲಿರುವಂಥ ಒಳ್ಳೆ ಹಾರ್ಟ್, ಶುದ್ಧ ಹೃದಯ, ಅದನ್ನು ನೋಡಿ ಯೇಸು ಸ್ವಾಮಿ ಮರದ ಕೆಳಗೆ ಬರ್ತಾರೆ. ಬಂದ್ಬಿಟ್ಟು ಜಕ್ಕಾಯನ ತಕ್ಷಣ ಇಳಿದ್ವಾ ಅಂತಾರೆ. ತಕ್ಷಣ ಇಳಿದ್ವಾ ಅಂತಷ್ಟೇ ಅವನಿಗೆ ಆಲೋಚನೆ ಬರುತ್ತೆ, ಏನಕ್ಕೆ ಇಳಿದು ಬರಬೇಕು. ತಕ್ಷಣ ಯೇಸು ಸ್ವಾಮಿ ಅಷ್ಟಕ್ಕೆ ನಿಲ್ಲಿಸಲ್ಲ, ಇವತ್ತು ನಾನು ನಿನ್ನ ಮನೆಯಲ್ಲಿ ಉಳ್ಕೊಳ್ಬೇಕು ಅಂತ. ಆ ಮಾತು ಅವನ ಹೃದಯಕ್ಕೆ ದೊಡ್ಡ ಆನಂದವನ್ನು ಉಂಟು ಮಾಡಿ ತಕ್ಷಣ ಆಲದ ಮರದಿಂದ ಕೆಳಗಿಳಿದು ಬರ್ತಾನೆ. ಇಳಿದು ಬಂದು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ತಾನೆ, ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಪ್ರೀತಿಯಿಂದ ತನ್ನಲ್ಲಿರುವ ಔತಣವನ್ನ ಮಾಡ್ತಾನೆ, ತನ್ನ ಹೃದಯ ಬಿಚ್ಚಿ ಮಾತಾಡ್ತಾನೆ. ಯೇಸು ಸ್ವಾಮಿ ಅವನಿಗೆ ಒಂದು ವಿಶೇಷವಾದ ಆಶೀರ್ವಾದ ಕೊಡ್ತಾನೆ. ತನ್ನ ಹೃದಯ ಬಿಚ್ಚಿ ಏನ್ ಮಾತಾಡ್ತಾನೆ ಅಂದ್ರೆ ಅವನಿಗೆ ಆನಂದವಾಗ್ತದೆ. ನನ್ನ ಮನೆಗೆ ಗುರು ಬಂದಿದ್ದಾನೆ, ನನ್ನ ಮನೆಗೆ ರಕ್ಷಕ ಬಂದಿದ್ದಾನೆ, ನನ್ನ ಮನೆಗೆ ದೊಡ್ಡ ಕೃಪೆ ಬಂತು. ಇನ್ನು ಮುಂದೆ ಅಶುದ್ಧವಾದದ್ದು ಇರಬಾರದು, ಶುದ್ಧವಾದ ವ್ಯಕ್ತಿ ಬಂದಿದ್ದಾನೆ, ಸತ್ಯವಾದ ವ್ಯಕ್ತಿ ಬಂದಾನೆ, ಅಸತ್ಯ ಇರಬಾರದು, ಅನ್ಯಾಯ ಇರಬಾರದು, ನ್ಯಾಯವಾದ ವ್ಯಕ್ತಿ ಬಂದಿದ್ದಾನೆ. ನನ್ನ ಮನೆಯಲ್ಲಿ ಅನ್ಯಾಯ ಇರಬಾರದು, ನನ್ನ ಮನೆಯಲ್ಲಿ ಶುದ್ಧ ದೇವರು ಬಂದಿದ್ರಿಂದ ನಾನು ಇನ್ನು ಮುಂದೆ ಅಶುದ್ಧನಾಗಿರಬಾರದು, ನನ್ನ ಕೆಟ್ಟ ಕೆಲಸ ಪ್ರವೃತ್ತಿಗಳನ್ನು ನಾನು ಬಿಡಬೇಕು ಅಂತ ಹೇಳಿ ಅವತ್ತೇ ಡಿಸೈಡ್ ಮಾಡಿ ಹೇಳ್ತಾನೆ, ಸ್ವಾಮಿ ನನ್ನ ಆಸ್ತಿಯಲ್ಲಿ ಅರ್ಧವನ್ನ ಬಡವರಿಗೆ ಕೊಟ್ಟು ಬಿಡ್ತೇನೆ. ಎಂಥ ಒಂದು ಶ್ರೇಷ್ಠವಾದ ಒಡಂಬಡಿಕೆ, ಮಾತ್ರವಲ್ಲ ಎಂಥ ಶ್ರೇಷ್ಠವಾದಂಥ ಗುಣ ಅಲ್ಲಿ ಆರಂಭವಾಯಿತು. ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಕೊಟ್ಟು ಬಿಡ್ತೇನೆ. ನಾನು ಇನ್ನೊಂದು ಅನ್ಯಾಯವಾಗಿ ಯಾರಿಂದಾದರೂ ಏನಾದರೂ ಕದ್ದುಕೊಂಡಿದ್ರೆ, ಕಿತ್ತುಕೊಂಡಿದ್ರೆ ಅದರಲ್ಲಿ 4ರಷ್ಟು ಹಿಂದಕ್ಕೆ ಕೊಟ್ಬಿಡ್ತೇನೆ ಅಂತ ಸ್ವಾಮಿ ಮುಂದೆ ಪ್ರಾಮಾಣಿಕನಾಗಿ ನುಡಿತಾನೆ. ಆ ಕ್ಷಣದಲ್ಲೇ ಆ ಮಾತನ್ನು ನೆರವೇರಿಸ್ತಾನೆ. ಇದನ್ನ ನೋಡಿ ಯೇಸು ಸ್ವಾಮಿ ಒಂದು ಮಾತನ್ನ ಹೇಳ್ತಾರೆ, ಎಂಥ ಒಂದು ನಂಬಿಕೆ, ಎಂಥ ಒಂದು ದೀನತೆ, ಎಂಥ ಒಂದು ಒಳ್ಳೆಯ ಹೃದಯ ಜಕ್ಕಾಯನಲ್ಲಿ ಇದೆ ಅಂತ ಹೇಳಿ ಆ ಕ್ಷಣದಲ್ಲಿ ಯೇಸು